ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಭೀಮೇಶ್ವರ ವ್ರತವನ್ನು ಏನಕ್ಕೆ ಆಚರಿಸ್ತಾರೆ, ಯಾವ ರೀತಿ ಆಚರಿಸ್ತಾರೆ, ಭೀಮೇಶ್ವರ ವ್ರತವನ್ನು ಆಚರಿಸೋದಕ್ಕೆ ಶುಭ ಸಮಯ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಥರ ಆಷಾಢ ಮಾಸದ ಅಂತ್ಯದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ಅಂದರೆ ಶ್ರಾವಣ ಮಾಸದ ಆರಂಭಕ್ಕಿಂತ ಮುಂಚೆ ಬರ್ತಕ್ಕಂಥ ಅಮಾವಾಸ್ಯೆಯನ್ನು ಭೀಮ್ನ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಅಥವಾ ಭೀಮೇಶ್ವರ ವ್ರತ ಅಂತೆಲ್ಲ ಕರಿತೀವಿ. ಈ ಅಮಾವಾಸ್ಯೆಯನ್ನು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರನ್ನು ಆರಾಧಿಸೋಕ್ಕೋಸ್ಕರ ಮಾಡ್ತಕ್ಕಂಥ ವ್ರತ ಇದು. ಇದನ್ನು ಏನಕ್ಕೋಸ್ಕರ ಮಾಡ್ತಾರೆ ಅಂತಂದರೆ, ಹಿಂದೂ ಪುರಾಣಗಳ ಪ್ರಕಾರ ಈ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಭೀಮನ ಅಮಾವಾಸ್ಯೆಯ ದಿನ ಏನಿದೆ, ಈ ದಿನ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ವಿವಾಹವಾದ ದಿನ ಎಂದು ಉಲ್ಲೇಖ ಮಾಡಲಾಗಿದೆ. ಹಾಗೆ ಒಬ್ಬ ಮಹಿಳೆಯೊಬ್ಬಳು ತಾನು ಕಳೆದುಕೊಂಡ ಪತಿಯ ಜೀವವನ್ನು ಈ ಒಂದು ವ್ರತವನ್ನು ಪಾರ್ವತಿ ಪರಮೇಶ್ವರನನ್ನು ನೆನೆದು ಒಂದು ವ್ರತವನ್ನು ಆಚರಣೆ ಮಾಡಿ ತನ್ನ ಪತಿಯ ಪ್ರಾಣವನ್ನು ಪುನಃ ಪ್ರತಿಷ್ಠಾಪಿಸಿಕೊಳ್ತಾಳೆ ವರವನ್ನು ಪಡ್ಕೊಳ್ಳೋದ್ರ ಮೂಲಕ. ಹಾಗಾಗಿ ಈ ವ್ರತವನ್ನು ಆಚರಿಸಿದರೆ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ ಅನ್ನೋದು ಪುರಾಣಗಳಲ್ಲಿ ಇದೆ. ಅದಕ್ಕೋಸ್ಕರನೇ ಈ ವ್ರತ ಭೀಮೇಶ್ವರ ವ್ರತ ಅಂತ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಅದೇ ಕಾರಣದಿಂದ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯಸ್ಸು ಗಟ್ಟಿಯಾಗಿರಲಿ, ಎಲ್ಲ ವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಈ ವ್ರತವನ್ನು ಆಚರಿಸ್ತಾರೆ. ಹಾಗೆ ಮದುವೆ ಆಗದೇ ಇರ್ತಕ್ಕಂಥ ಮಹಿಳೆಯರು ಭೀಮನಷ್ಟೇ ಬಲಶಾಲಿಯಾದಂತಹ ಗಂಡ ನನಗೆ ಸಿಗಲಿ, ಒಳ್ಳೆ ಗಂಡ ಸಿಗಲಿ ಅನ್ನೋದಕ್ಕೋಸ್ಕರ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಈ ವ್ರತವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂದರೆ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ 2 ದೀಪಗಳನ್ನು ಇಟ್ಟು ಆ ದೀಪಕ್ಕೆ ಪಾರ್ವತಿ ಪರಮೇಶ್ವರನನ್ನು ಆಹ್ವಾನ ಮಾಡಿ ಅದರ ಪ್ರತಿರೂಪವಾಗಿ ಪಾರ್ವತಿ ಪರಮೇಶ್ವರರೇ ಆ ದೀಪಗಳು ಅನ್ನೋ ರೀತಿ ಆ ದೀಪಗಳನ್ನು ಆರಾಧನೆ ಮಾಡೋದನ್ನೇ ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ. ಹೀಗೆ ಆರಾಧನೆ ಮಾಡಿದಂತಹ ಮಹಿಳೆಯರು ಆರಾಧನೆಯಾದ ನಂತರ ತನ್ನ ಪತಿಯ ಪಾದ ಪೂಜೆಯನ್ನು ಮಾಡಿ ಆತನ ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ ಈ ಭೀಮನ ಅಮಾವಾಸ್ಯೆಯನ್ನು ಮಾಡ್ತಾರೆ. ಈ ವ್ರತವನ್ನು ಆಚರಿಸೋದಕ್ಕಿಂತ ಮುಂಚೆ ಉಪವಾಸ ಇದ್ದು ಈ ವ್ರತವನ್ನು ಪೂರ್ತಿ ಮಾಡಿ ಅನಂತರ ಊಟವನ್ನು ಮಾಡ್ತಾರೆ. ಇದು ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸ್ತಕ್ಕಂತಹ ನಿಯಮ. ಈ ವ್ರತವನ್ನು ಯಾವತ್ತು ಆಚರಿಸ್ಬೇಕು ಅನ್ನೋದೇ ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಅಂದರೆ ಈ ಬಾರಿ ಅಮಾವಾಸ್ಯೆ 2 ದಿನಗಳ ಕಾಲ ಬಂದಿದೆ. ಅಂದರೆ 3ನೇ ತಾರೀಕು ಶನಿವಾರ ಹಾಗೂ 4ನೇ ತಾರೀಕು ಭಾನುವಾರ. ಈ ಬಾರಿ ಭೀಮನ ಅಮಾವಾಸ್ಯೆ ಶನಿವಾರ 3ನೇ ತಾರೀಕು ಸಂಜೆ 3:51 ಶುರುವಾಗಿ ಭಾನುವಾರ ಸಂಜೆ 4:43 ಇರುತ್ತೆ. ಆದರೆ ಭೀಮನ ಅಮಾವಾಸ್ಯೆಯನ್ನು ಆಚರಿಸೋದಕ್ಕೆ ಸೂರ್ಯೋದಯ ಆದ ನಂತರ ಆಚರಿಸಬೇಕಾಗಿರೋದ್ರಿಂದ ಇದನ್ನು 3ನೇ ತಾರೀಕು ಶನಿವಾರ ಆಚರಣೆ ಮಾಡೋದಿಲ್ಲ, ಭಾನುವಾರ ಆಚರಣೆ ಮಾಡಬೇಕಾಗತ್ತೆ. ಅದು 4:43 ಒಳಗೆ ಆಚರಣೆ ಮಾಡಿದರೆ ಮಾತ್ರ ಅದು ಸಲ್ಲತ್ತೆ. ಹಾಗೆಯೇ ಶುಭ ಸಮಯ ಯಾವುದು ಅಂತಂದರೆ, ಭಾನುವಾರ 4:30 AM ಇಂದ 6 ಗಂಟೆವರೆಗೆ, 12 ಗಂಟೆಯಿಂದ 1:30 3 ಗಂಟೆ PM ಇಂದ 4:30 ರಾಹುಕಾಲ ಇರುತ್ತೆ. ಈ ಸಮಯವನ್ನು ಬಿಟ್ಟು ನೀವು ಯಾವುದೇ ಸಮಯದಲ್ಲಾದರೂ ಕೂಡ ಈ ವ್ರತದ ಆಚರಣೆಯನ್ನು ಮಾಡ್ಬೋದು. ಈ ವಿಡಿಯೋನ ನೋಡಿದ ನಂತರ ನಿಮಗೆ ಇದ್ದಂಥ ಗೊಂದಲ ಏನು, 3ನೇ ತಾರೀಕು ನಾವು ವ್ರತಾಚರಣೆ ಮಾಡಬೇಕಾ ಅಥವಾ 4ನೇ ತಾರೀಕು ವ್ರತಾಚರಣೆ ಮಾಡಬೇಕಾ ಅನ್ನೋ ಗೊಂದಲ ಹೋಗಿದೆ ಅಂತ ಅನ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.